ಒಂದು ರೀತಿಯಲ್ಲಿ ನಿದ್ದೆಯಲ್ಲಿ ಇರುವಂತಹ ಸರ್ಕಾರ ಅಥವಾ ನಿದ್ದೆ ಮಾಡುತ್ತಿರುವಂತೆ ನಾಟಕದಂತೆ ಕಾಣುವ ಸರ್ಕಾರ ಎಚ್ಚೆತ್ತು ಕುಳಿತುಕೊಂಡು ಏನೋ ಒಂದು ತೀರ್ಮಾನಕ್ಕೆ ಬಂದಿದೆ. ಥ್ಯಾಂಕ್ ಯು, ಅಟ್ಲೀಸ್ಟ್ ಎದ್ದಿದ್ದೀರಲ್ಲ. ರಾಜ್ಯದಲ್ಲಿ ಆಜಾನ್ ದಂಗಲ್ ತೀವ್ರಗೊಂಡಿರುವ ಬೆನ್ನಲ್ಲೇ ಸರ್ಕಾರ ಈ ಎಚ್ಚರಿಕೆ ಬಂದಿದೆಯಂತೆ. ಇಲ್ಲಿವರೆಗೂ ಕರಂ ಕುರಂ ಅಂತ ತಿಂತ ಕೂತಿದ್ರು. ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿದಂತಹ ಮುಖ್ಯಮಂತ್ರಿಗಳು UP ಮಾಡೆಲ್ ಅನುಸರಿಸುವ ಸೂಚನೆ ಕೊಟ್ಟಿದ್ದಾರಂತೆ. UP ಮಾಡೆಲ್ ಅದು ನಿನ್ನೆ ರಾತ್ರಿ 12 ಗಂಟೆ 1 ನಿಮಿಷ 16 ಸೆಕೆಂಡಿಗೆ ಜಾರಿಗೆ ಬಂದಿದ್ದು ಮಾಡೆಲ್ ಅದು. ಹಾಗಾಗಿ ಬೆಳಿಗ್ಗೆ ಅದನ್ನು ಇವರು ತಿಳ್ಕೊಂಡು ಟಕ್ಕಂತ ತರ್ತಾ ಇದ್ದಾರೆ ಇವರು. ಹಾಗಾಗಿ ದೇವಸ್ಥಾನ ಆಗಿರಲಿ, ಮಸೀದಿ ಆಗಿರಲಿ, ಚರ್ಚ್ ಆಗಿರಲಿ, ಯಾರೇ ಆಗಿದ್ದರೂ ಅನಧಿಕೃತವಾಗಿ ಮೈ ಕಳವಡಿಸಿದರೆ ಅದನ್ನು ಸಕ್ರಮ ಮಾಡಿಕೊಳ್ಳಲು ಮುಂದಿನ 15 ದಿನಗಳ ಒಳಗೆ ಅರ್ಜಿ ಸಲ್ಲಿಸಬೇಕು. ಮಾಡಿಕೊಡಿ. ಅಕ್ರಮ ಸಕ್ರಮನ ಯಾವುದೆಲ್ಲ ಮಾಡಿಕೊಡ್ಬೋದೋ ಎಲ್ಲನೂ ಮಾಡಿಕೊಡಿ. ಹಾಗೇನೆ 40% ಏನಾದ್ರು ದುಡ್ಡು ಹೊಡಿತಿದ್ದವ್ರು ಯಾರು ನಿಜ ಆಗಿದ್ದರೆ ಅಥವಾ ಯಾವುದೋ PSI ಇದರಲ್ಲಿ ಕಾಸು ಹೊಡೆದಿದ್ದೆಲ್ಲ ಸತ್ಯ ಆಗಿದ್ದರೆ ಅದನ್ನು ಸಕ್ರಮ ಮಾಡ್ಕೊಂಬಿಡೋದೇ ಒಳ್ಳೆಯದು ಸರ್ಕಾರಗಳು. ಇವೆಲ್ಲ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಬೇಕಾದಂತಹ ಪರಿಕರಗಳು. ಈಗ ಗಾರೆ ಕೆಲಸಕ್ಕೆ ಹೋಗುವಾಗ ಕರಣೆ ಬೇಕು, ಮೂಲೆ ಮಟ್ಟ ಬೇಕು, ಹಾಗೆ ನಮಗಿವೆಲ್ಲ ಬೇಕು ಅಂತೇಳಿ ಸಕ್ರಮ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಇನ್ನು ಮಂದಿರ ಮಸೀದಿಗಳಿಗಲ್ಲ, ಸಾರ್ವಜನಿಕ ಕಾರ್ಯಕ್ರಮಕ್ಕೂ ಅನ್ವಯ ಆಗತ್ತಂತೆ. ಫಸ್ಟು ಮಾಡೋ ಕೆಲಸ ಮಾಡಿರಿ, ಆಮೇಲೆ ನೋಡೋಣ ಸಾರ್ವಜನಿಕ ಕಾರ್ಯಕ್ರಮದ ಕಥೆನ. ಈ ಸಂಬಂಧ ಯಾವುದೇ ಕ್ಷಣದಲ್ಲಿ ಸುತ್ತೋಲೆ ಹೊರಡತ್ತಂತೆ, ಹೊರಡಿಸಿ ನೋಡ್ಬಿಟ್ಟು ಮಾತಾಡ್ತೀವಿ. ಈ ಮಧ್ಯೆ ಹಿಂದೂ ಸಂಘಟನೆಗಳ ನಡೆಯನ್ನು ಕಾಂಗ್ರೆಸ್ನ ಅಲ್ಪಸಂಖ್ಯಾತ ಶಾಸಕರು ಆಕ್ಷೇಪ ವ್ಯಕ್ತ ಮಾಡಿ ಏನಾದ್ರು ನಿಯಮ ರೂಪಿಸಿ ಅಂತ ಮನವಿ ಮಾಡಿದ್ರಂತೆ. ಅಲ್ಪಸಂಖ್ಯಾತ ರಕ್ಷಣೆ ಮಾಡಬೇಕು ಅಂತ ಕೋರಿದ್ರಂತೆ. ಏನು ರಕ್ಷಣೆ ಮಾಡೋದು ಅಂತಂದರೆ, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು. ಅವ್ರು ಶಾಂತಿ ಜಪ ಹೇಳಿದ್ರೆ DK ಶಿವಕುಮಾರ್ ಅವರು ಕೆಲವರು ಬೇಕಂತ ಜಗಳಕ್ಕೆ ಬರ್ತಾ ಇದ್ದಾರೆ. CT ರವಿ ಯತ್ನಾಳ್ ಮಾತಾಡಿ ಯೋಗಿ ಮಾದರಿ ಅಂತಂದರು. ಯಾವನಿಗೆ ಉಡಾಫೆ ಬಿಡ್ತಾ ಇದ್ದೀರಿ ಎಲ್ಲರೂ? ಯೋಗಿ ಮಾದರಿ ಅಂತ ಯಾರಿದ್ರಿ ಸರ್ಕಾರ ಇರೋದು? ಏನು ಅಭ್ಯಪರಿ ಸರ್ಕಾರನ ನಿಮ್ಮದು? ಕರೆದು ಹೇಳಬೇಕಾಗಿತ್ತು ನಿಮ್ಮ ಚೀಫ್ ಮಿನಿಸ್ಟ್ರಿಗೆ. ಯೋಗಿ ಮಾಡೆಲ್ ಜಾರಿಗೆ ಬಂದು 1 ತಿಂಗಳಾಯ್ತಪ್ಪ, 64,000 ಅಮೈಕನ್ನು ತೆಗೆದು ಪಕ್ಕಕ್ಕೆ ಇಟ್ಟಿದ್ದಾರೆ, ನಾವೇನು ಕತೆ ಕಾಯ್ತಾ ಇದ್ದೀವಿ ಅಂತ ಕೇಳಬೇಕಿತ್ತು. ಯೋಗಿ ಮಾದರಿ ಜಪ ಅಂತೆ. ಎಂಥ ಬೋಗಸ್ ಗಿರಾಕಿಗಳಾಗೋದ್ರಿ BJPನವರು ಬರೀ. ಎಸ್, 2002ರಲ್ಲಿ ಕರ್ನಾಟಕ ಸರ್ಕಾರ ಅದನ್ನು ಅನುಷ್ಠಾನ ಮಾಡಿಸೋ ವಿಶೇಷವಾದಂಥ ಜಿಯೋ ಮಾಡಿದ್ದಾರೆ. ಈ ಸುಪ್ರೀಂ ಕೋರ್ಟ್ ಆದೇಶ, ಗೌರ್ಮೆಂಟ್ ಆಫ್ ಇಂಡಿಯಾದ ಆದೇಶ ಮತ್ತು ಅಂದಿನ 2002ರ ಕರ್ನಾಟಕ ಸರ್ಕಾರ ಆದೇಶವನ್ನು ಪರಿಪಾಲನೆ ಮಾಡಬೇಕು ಅನ್ನುವಂಥ ತೀರ್ಮಾನಗಳನ್ನು ಮಾಡಿದ್ದೇವೆ. ವಿವರಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಆಗಬೇಕು, ಏನಾಗಬೇಕು ಅನ್ನೋದು ಸಪ್ರೇಟಾಗಿ ನಾವು ಎಲ್ಲ ಇಲಾಖೆ ಇದು ಮಾಡ್ತೀವಿ. ಈಗ ಇಂಪ್ಲಿಮೆಂಟಿಗೆ ಇನ್ನೊಂದು ಡೈರೆಕ್ಷನ್ಸ್ ಕೊಟ್ಟು ಇಶ್ಯೂ ಮಾಡೋಕ್ಕೆ ಹೇಳಿದ್ದೀವಿ. ಎಲ್ಲರೂ ಈ ದೇಶ ಯಾವುದೇ ಒಂದು ಧರ್ಮದ ಆಧಾರದ ಮೇಲೆ ರಚನೆ ಆಗಿರ್ತಕ್ಕಂಥ ದೇಶ ಅಲ್ಲ. ಎಲ್ಲ ಧರ್ಮಗಳ ಸಮನ್ವಯ ಇರಬೇಕು. ಪರಸ್ಪರ ಎಲ್ಲ ಧರ್ಮಗಳನ್ನ ಗೌರವಿಸ್ತಕ್ಕಂಥ, ಪ್ರೀತಿಸ್ತಕ್ಕಂಥ ಸಹಿಷ್ಣುತೆ ಇರಬೇಕು. ಅದಕ್ಕೆ ಸಂವಿಧಾನ ಹೇಳಿದರೆ ಸಹಿಷ್ಣುತೆ ಮತ್ತು ಸಹಬಾಳ್ವೆ. ಅವರವರ ಧರ್ಮ ಯಾರೇ ಆಗಲಿ ಅವ್ರ ಗೌರವನ ಕೊಡೋದ್ರಲ್ಲಿ ನಮ್ದೇನು ತಗೊಳ್ಳಲಿಲ್ಲ. ಆಜಾನ್ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಯಾರೇ ತೀರ್ಮಾನ ಮಾಡಿದೆ. ಪೊಲೀಸ್ ಅವರು ಎಲ್ಲರಿಗೂ ನೋಟಿಸ್ ಕೊಟ್ಟು ಏನೇನು ಕಿರುಕುಳ ಕೊಡಬೇಕಾದ್ರೆ ಕೊಟ್ಟಿದ್ದಾರೆ. ಯಾರೂ ಕೂಡ ಜಾತ್ಯತೀತತೆ ಹೆಸರಿನಲ್ಲಿ ಓಲೈಕೆ ರಾಜಕಾರಣನೂ ಮಾಡಬಾರ್ದು. ಯಾರು ಕಾನೂನು ಪಾಲಿಸ್ತಾ ಇಲ್ಲ ಅವರಿಗೆ ಗುಜರಾತಿನ ಯೋಗಿ ಆದಿತ್ಯನಾಥ್ ಅವರ ಮಾದರಿಯನ್ನು ಇಲ್ಲೂ ಕೂಡ ಅನುಷ್ಠಾನ ಮಾಡಬೇಕಾಗತ್ತೆ. ಗೃಹ ಮಂತ್ರಿಗಳು ಕ್ರಮ ತಗೋಬೇಕು. ಉತ್ತರ ಪ್ರದೇಶನಾಗ ತೊಗೊಂಡಾರಂದ್ರೆ ಇಲ್ಲೂ ತಗೋಬೇಕು. ಮುಖ್ಯಮಂತ್ರಿಗಳು ನೇರವಾಗಿ ಗೃಹ ಮಂತ್ರಿಗೆ ಆದೇಶ ಮಾಡಬೇಕು. ಯಾವುದೇ ಧಾರ್ಮಿಕ ಇದರಿಂದ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋದು ಸುಪ್ರೀಂ ಕೋರ್ಟಿನ ಏನು ಉದ್ದೇಶ ಇದೆ, ಅದನ್ನು ಪಾಲನೆ ಆಗಬೇಕು. ಅದು ಸರ್, ಮೊದಲನೇದಾಗಿ ಮೈಕ್ ವಿಚಾರದಲ್ಲಿ ಅಕ್ರಮ ಸಕ್ರಮ ಅನ್ನೋ ಕಾನ್ಸೆಪ್ಟೇ ರಾಂಗ್ ಅಲ್ವಾ ಸರ್? ಪಕ್ಕಾ ರಾಂಗೋ. ಅಕ್ರಮ ಸಕ್ರಮ ರಾಂಗೋ. ಸಕ್ರಮವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡಬಹುದಾ? ಅಕ್ರಮವಾಗಿ ತೊಂದರೆ ಕೊಡಬಾರ್ದು ಅನ್ನೋದಾದ್ರೆ ಸಕ್ರಮವಾಗೂ ಮರ್ಡರ್ ಇದೆಯಾ? ವಿವಾದ ಇರೋದೇ ಅದು. ಮರ್ಡರ್ ಇದೆಯಾ ಸಕ್ರಮವಾಗಿ? ಕಾನೂನು ಪ್ರಕಾರ ಮರ್ಡರ್ ಮಾಡ್ತೀನಿ ಅಂತ ಎಲ್ಲರೂ ಇದೆಯಾ? ಇಲ್ಲ. ದಿ ಹೋಲ್ ಐಡಿಯಾ ಈಸ್ ಇದು. ಆಲ್ ರೈಟ್, ಸ್ಟಿಲ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಅದು ಪಾಲನೆ ಆಗಬೇಕು. ಓಕೆ, ಏನು ಮಾಡ್ತಿದ್ರಿ ಇಲ್ಲಿವರೆಗೆ? ವಾಟ್ ವಾಸ್ ದಿಸ್ ಗೌರ್ಮೆಂಟ್ ಡೂಯಿಂಗ್? ಇಲ್ಲಿವರೆಗೂ ಏನು ಮಾಡ್ತಾ ಇದ್ರಿ? ನಿದ್ದೆ ಹೊಡಿತಿದ್ರಾ ಅಥವಾ ಕಡಲೆಕಾಯಿ ಬೀಜ ಎಣಿಸ್ತಿದ್ರಾ ತಿನ್ನಕ್ಕೆ ಮೊದಲು? ಇಷ್ಟು ದಿವಸ ಏನು ಮಾಡ್ತಿದ್ರಿ? ಆಜಾನಿನ ಈ ಧರ್ಮಯುದ್ಧದ ರೂಪದ ಅಭಿಯಾನ ಯಾಕೆ ನಡಿಬೇಕಾಗಿತ್ತದು? ಅದಕ್ಕೆ ಜಾಗ ಯಾಕೆ ಕೊಟ್ರಿ? ಫಸ್ಟ್ ಆಫ್ ಆಲ್ ತುಂಬಾ ಹಿಂದೆ ಅಂತ ಗಣಂದಾರಿ ಕೆಲಸನ ಈ ರಾಜ್ಯ ಸರ್ಕಾರ ಏನು ಮಾಡಿದೆ ಲಾಸ್ಟ್ 20 ದಿನದಲ್ಲಿ?
ಉಡಾಫೆ ಹೊಡ್ಕೊಂಡು ಬರೀ ಭಾಷಣ ಬಿಟ್ಕೊಂಡು ಮಜಾ ನೋಡ್ತಿದ್ದಾರೆ ಈ ಗೌರ್ಮೆಂಟ್ನವರು. ಜನ ಬಡ್ದಾಡ್ಕೊಂಡು ಸಾಯ್ಲಿ, ಒಂದಷ್ಟು ಪಬ್ಲಿಸಿಟಿ ಸಿಗಲಿ, ಸಿಕ್ಕಿದ ಮೇಲೆ ನಾವು ಅದರ ಲಾಭ ಪಡೆದ ಮೇಲೆ ಏನು ಬೇಕೋ ಮಾಡೋಣ ಅನ್ನೋ ಮಜಾ ಗಿರಾಕಿಗಳು ಇವರು, ಈ ಪಾರ್ಟಿನವರು ಅಥವಾ ಈ ಸರ್ಕಾರದವ್ರು. ಪಾರ್ಟಿ ಅಲ್ಲ, ಈ ಸರ್ಕಾರದವ್ರು. ಏನು ಕಡಿತಿದ್ರಿ? ವಾಟ್ ವರ್ ಯು ಡೂಯಿಂಗ್? ಯಾಕೆ? ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಅಷ್ಟೇ. ಅದಕ್ಕೆ ಶ್ರೀರಾಮ್ ಸೇನಿಯ ಪ್ರಮೋದ್ ಮುತಾಲಿಕ್ ಬೇಕೇನ್ರಿ ನಿಮ್ಗೆ ಹೇಳಿಸ್ಕೊಳಕ್ಕೆ? ನಿಮಗೆ ಮಾನ ಮರ್ಯಾದೆ ನಾಚಿಕೆನೂ ಇಲ್ವಾ ಯಾರಿಗೂ? ಪ್ರಮೋದ್ ಮುತಾಲಿಕ್ ಬೇಕಾ ಅದನ್ನು ಹೇಳಿಸಕ್ಕೆ? ಯಾಕೆ ಬೇಕು ಪ್ರಮೋದ್ ಮುತಾಲಿಕ್ಕು? ಇಟ್ಸ್ ಎ ಕೋರ್ಟ್ ಆರ್ಡರ್. ಎಸ್, ವಿ ವಿಲ್ ಇಂಪ್ಲಿಮೆಂಟ್ ಇಟ್. ಕೋರ್ಟ್ ಪ್ರಕಾರ ಅದು ಮಸೀದಿ ಆದರೂ ಅಷ್ಟೇ, ಮಂದಿರ ಆದರೂ ಅಷ್ಟೇ, ಇನ್ನೊಂದಾದರೂ ಅಷ್ಟೇ ತೆಗೀರಿ. ಈಗ ನೋಟಿಸ್ ಕೊಡುತ್ತಿದ್ದೇವೆ. ಯಾವನಿಗೆ ನೋಟಿಸು? ಐ ಟೆಲ್ ಯು, ಇದರಂಥ ಡೋಂಗಿ ಗೌರ್ಮೆಂಟೇ ನೋಡಿಲ್ಲ ನಾನು. ಸತ್ತೋಗಿದ್ದಾರೆ ಇವರು. ಯಾರಿಗೆ ನೋಟಿಸ್ ಕೊಡ್ತಾ ಇದ್ದೀರಿ ಮತ್ತೆ? ಹಾಗಾದರೆ 25 ದಿನದ ಹಿಂದೆ ನೋಟಿಸ್ ಕೊಟ್ಟು ಎಲ್ಲ ಕ್ರಮಕ್ಕೆ ಹೇಳಿಬಿಟ್ಟಿದ್ದೇವೆ, 300 ಜನರಿಗೆ ನೋಟಿಸ್ ಅಂತಂದ್ರಲ್ಲ, ಆ ನೋಟಿಸ್ ಏನಾಯ್ತದು? ಯಾರು ಅದನ್ನು ಮತ್ತೆ ಫಾಲೋ ಅಪ್ ಮಾಡಿಲ್ಲ ಸರ್. ಯಾಕೆ ಮಾಡಲಿಲ್ಲ? ಸುಮ್ಮನೆ ನೋಟಿಸ್ ಕೊಟ್ಟರು, ಸುಮ್ಮನೆ ಆಗ್ಬಿಟ್ರು. ಮಜಾ ತಗೊಳಕ್ಕೆ, ಇನ್ನೊಂದಷ್ಟು ಬೆಂಕಿ ಹತ್ತಲಿ, ಡೋಂಗಿ ಹಿಂದೂ ರಕ್ಷಕರು ಎಂದು ತೋರಿಸ್ಕೊಳ್ಳಕ್ಕೆ. ಈ ಸರ್ಕಾರ ಹೇಗೆ ಅಂದರೆ ಡೋಂಗಿಗಳು ತೋರಿಸ್ಕೊಳ್ಳೋದಷ್ಟೇ, ಸುಮ್ಮನೆ ಏನೋ ಮಾಡ್ತಿದ್ದೀವಿ ಅಂತ ಮಜಾ ತಗೊಳ್ಳೋದು ಇವರು. ಏನು ಕಡಿತಾ ಇದ್ರಿ 300 ಜನಕ್ಕೆ ನೋಟಿಸ್ ಕೊಟ್ಟ ಮೇಲೆ? ಆಗ ಅದು ಯಾರ್ದಾರಾಗಲಿ, ಮಸೀದಿನರಾಗಲಿ, ದೇವಸ್ಥಾನನ ಹಾಕೊಳ್ಳಿ, ಏನು ಮಾಡ್ತಿದ್ರಿ? ಈಗ ಮತ್ತೆ 15 ದಿನದ ನೋಟಿಸು, ದೆನ್ ಅಕ್ರಮ ಸಕ್ರಮ ಚೆನ್ನಾಗಿದೆ, ಇದರಲ್ಲೂ ಸಕ್ರಮ. ಏನಕ್ಕೆ ಮೈಕುಗಳು, ಗೋಪುರನೋ ಮಸೀದಿಲಿರೋ ಮಿನಾರ್ಗಳೋ ಗೋಪುರಗಳಿಗೋ ಏನಕ್ಕೆ ಕಟ್ಟಬೇಕು? ಅದನ್ನು ಕಟ್ಟದ ಮೇಲೆ ಡೆಸಿಬಲ್ನ ಹೆಂಗೆ ಕಂಟ್ರೋಲ್ ಮಾಡ್ತೀರಿ? ಅದಕ್ಕೇನು ಮಾನದಂಡನೇ ಇಲ್ಲ. ಕಂಟ್ರೋಲ್ ಮಾಡ್ತೀರಿ? ಮಾನದಂಡನೇ ಇಲ್ಲ. ಸರಳವಾದ ರೂಲು. ನಿಮ್ಮ ದೇವಸ್ಥಾನ ನಿಮ್ಮ ಮಸೀದಿ ಒಳಗೆ ಕೇಳಿಸ್ಕೊಳ್ಳಂಗೆ ಹಾಕೊಳ್ರಪ್ಪ, ಇಲ್ಲಿ ಕಿತ್ತು ಬಿಸಾಕ್ತೀವಿ ಅಂದ್ರೆ ಮುಗಿದೋಯ್ತಪ್ಪ ಕೆಲಸ. ಅಷ್ಟೇ, ಯಾರಿಗೂ ತೊಂದರೆ ಆಗಬಾರ್ದು ಅಂದ್ರೆ ಆಯಿತು. ಕಾಂಗ್ರೆಸ್ಸು ಮೃದು ಹಿಂದುತ್ವ ಧೋರಣೆಯನ್ನು ಅನುಸರಿಸ್ತಿದೆಯಂತೆ. ಓಕೆ, ಮೃದು ಹಿಂದುತ್ವ ಧೋರಣೆ. ಸಾಫ್ಟ್ ಹಿಂದುತ್ವ ಕಾಂಗ್ರೆಸ್ ಅವ್ರ ಮೇಲಿರೋ ಆರೋಪ. ಬಿಜೆಪಿಯ ಇವತ್ತಿನ ಆಡಳಿತಗಾರರು ಮೃದು ಅಲ್ಪಸಂಖ್ಯಾತರ ಧೋರಣೆಯನ್ನು ಅಳವಡಿಸ್ಕೊಂಡಂಗಿದೆ. ಈಗ ನೀವು ಅದೇ ರಾಜಕಾರಣ ಮಾಡ್ತಿರೋದು. ಯಾರಿಗೂ ತೊಂದರೆ ಆಗಬಾರ್ದು, ಎಲ್ಲರೂ. ಹಿಜಾಬ್ ಆದೇಶ ಬಂದಾಗ ಕಟ್ಟುನಿಟ್ಟಾಗಿ ಜಾರಿಗೆ ಯಾಕೆ ತಂದ್ರಿ? ಅದನ್ನ ಹೈಕೋರ್ಟ್ ಆದೇಶ ಎಲ್ಲರೂ ಒಪ್ಪಲೇಬೇಕು ಅಂತ ಯಾಕಂದ್ರಿ? ಅಲ್ಲಿ ತೋರಿಸೋದು ಗಟ್ಟಿ. ಯಾಕೆ ತೋರಿಸಲ್ಲ? ಇಲ್ಲಿ ಯಾಕೆ ಹೈಕೋರ್ಟ್ ಆದೇಶ ತೋರಿಸಲ್ಲ? ಇಲ್ಲಿ ಯಾಕೆ ತೋರಿಸಲ್ಲ? ಇಟ್ ಶೋಸ್ ಈ ರಾಜ್ಯ ಸರ್ಕಾರ ಅಥವಾ ಪಕ್ಷಗಳಿಗೆ ಜನರನ್ನು ರೊಚ್ಚಿಗೆಬ್ಬಿಸಿ ಓಟ್ಗಳನ್ನು ಹಾಕಿಸ್ಕೊಳ್ಳಕ್ಕೆ ಬೇಕಾದ ತಯಾರಿ. ಅದರ ಮೊದಲನೆಯ ಆರೋಪಿ ಅಥವಾ ಭಾಗಿದಾರ ಮುಖ್ಯಮಂತ್ರಿಗಳೇ. ಹಂಗಾರೆ ವಾಟ್ ವರ್ ಯು ಡೂಯಿಂಗ್ ಫಾರ್ ಲಾಸ್ಟ್ 20 days ಆರ್ ಯುವರ್ ಸೋ ಕಾಲ್ಡ್ ಮಿನಿಸ್ಟರ್ಸ್? ವಾಟ್ ವರ್ ದೆ ಡೂಯಿಂಗ್? ಯಾಕಿದ್ದೀರಿ? ಮಾಡೋಕ್ಕಾಗದೆ ಇದ್ರೆ ಬಿಟ್ಟು ಹೋಗಿ. ಒಳ್ಳೆ ಕಥೆ ಆಯ್ತಲ್ಲ ಇದು. ಆದೇಶ ಬಂದಿದ್ದಕ್ಕೆ ಈಗ ನೋಟಿಸು, ಇನ್ನು 15 ದಿನ ಈಗ ಅದಕ್ಕೆ ಬೇಕಾಗಿದ್ದಂತಹ ನೋಟಿಫಿಕೇಶನ್ ಹೊರಡಿಸ್ತಾರಂತೆ. ಏನೇನೆ ರಾತ್ರಿ ಜ್ಞಾನೋದಯ ಆದಂಗೆ ನಿಮಗೆ. ಅನ್ಫಿಟ್ ಟು ಬಿ ಅಡ್ಮಿನಿಸ್ಟ್ರೇಟರ್ಗಳು. ಇಟ್ಸ್ ಆಸ್ ಸಿಂಪಲ್ ಆಸ್ ಇಟ್ ಈಸ್. ಎಲ್ಲದಕ್ಕೂ ಯುಪಿ ಮಾಡೆಲ್ ಅಂತ ನೋಡೋದಾದ್ರೆ ನಮಗಾದಂತ ಒಂದು ಮಾಡಲು ನಮ್ಮ ರಾಜ್ಯ, ನಮ್ಮ ಸ್ವಂತಕ್ಕೆ ಹಾಳಾಗೋಗ್ಲಿ. ಕಾಪಿನಾರು ಕರೆಕ್ಟಾಗಿ ಹೊಡೆದು ಹಾಳಾಗೋಗಿ. ಕಾಪಿನಾರು ಹೊಡೀರಿ. ಕಾಪಿ ಹೊಡೆಯೋದು ಒಂದು ಆರ್ಟ್, ಕಲೆ. ಕಾಪಿನಾರು ಹೊಡೀರಿ ಅತ್ಲ ಕಡೆ ಹೋಲಿ, ನೋಡೋಣ ಅದು ಹೆಂಗೆ ಹೊಡಿತೀರೋ. ಸುಮ್ಮನೆ ಉಡಾಫೆಗಳು, ಬರೀ ಸುಳ್ಳು ಸುಳ್ಳು ಸುಳ್ಳು. ಸೋಮಾರಿಗಳು ಸೋಮಾರಿಗಳು ಸೋಮಾರಿಗಳು, ಡೋಂಗಿಗಳು ಡೋಂಗಿಗಳು ಡೋಂಗಿಗಳು. ಇಲ್ದಿದ್ರೆ ಇವತ್ತಿನ ಈ ಪರಿಸ್ಥಿತಿ ಬರಲೇಬಾರದಾಗಿತ್ತು. 20 ದಿವಸದಿಂದನೇ ಯಾಕೆ ಬರಬೇಕಾಗಿತ್ತಿದು? ಎಲ್ಲರಿಗೂ ಅನ್ವಯ. ಹೌದು, ಯಾಕೆ ಬರಬೇಕಾಗಿತ್ತು? ಎಸ್. ಓಕೆ, ಇನ್ನು ರಾಜ್ಯದಲ್ಲಿ ಅಜಾನ್ ಹಟಾವೋ ಆಂದೋಲನಕ್ಕೆ ಚಾಲನೆ ಸಿಕ್ಕಿದೆ. ಮಸೀದಿಗಳ ಮೇಲೆ ಮೈಕ್ ತೆರವಿಗೆ ಸರ್ಕಾರ ಮುಂದಾಗದ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಸುಪ್ರಭಾತ ಮೊಳಗಿಸಿ ಸರ್ಕಾರಕ್ಕೆ ಸೆಡ್ ಹೊಡೆದಿವೆ. ಬೆಂಗಳೂರು ಸೇರಿದಂತೆ ಬಹುತೇಕ ಜಿಲ್ಲೆಗಳಲ್ಲಿ ನಸುಕಿನ 5 ಗಂಟೆಗೆ ಅಜಾನ್ ಮೊಳಗುವ ವೇಳೆಗೆ ಹಲವು ದೇವರುಗಳಲ್ಲಿ ಧ್ವನಿವರ್ಧಕಗಳ ಮೂಲಕ ಸುಪ್ರಭಾತ, ಹನುಮಾನ್ ಚಾಲಿಸ ಮೊಳಗಿಸಿದ್ದಾರೆ. ಬೆಂಗಳೂರಿನ ನೀಲ್ಸಂದ್ರದ ಆಂಜನೇಯ ದೇಗುಲದಲ್ಲಿ ಓಂಕಾರ ಆಯಿತು. ಕೆಲವು ದೇವಸ್ಥಾನಗಳಲ್ಲಿ ತಡೆಯಕ್ಕೆ ಬಂದರು ಪೊಲೀಸರು. ಈ ತಾಕತ್ತನ್ನು ಮಸೀದಿ ಮೈಕ್ ಸೀಸ್ ಮಾಡೋದಕ್ಕೆ ಬಳಸಿ ಅಂತ ಕಾರ್ಯಕರ್ತರು ಗುಡುಗಿದ್ರು. KR ಮಾರ್ಕೆಟು, ಪಾದರಾಯನಪುರ ದೇಗುಲದಲ್ಲಿ ಮೈಕ್ ದಂಗಲ್ಗೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಆದರೆ ಪೊಲೀಸರ ಕಣ್ತಪ್ಪಿಸಿದ ಹಿಂದೂ ಕಾರ್ಯಕರ್ತರು ಹಲಸೂರಿನ ಅಂಗಾಳ ಪರಮೇಶ್ವರಿ ದೇಗುಲದಲ್ಲಿ ಸುಪ್ರಭಾತವನ್ನು ಹಾಕಿದ್ದಾರೆ. ಹಾಗೆಯೇ ಗದಗ, ಧಾರವಾಡ, ಚಿಕ್ಕಮಗಳೂರು, ಮೈಸೂರು ಇಲ್ಲೆಲ್ಲ
ರಾಮ ಜಪವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲೂ ಕೂಡ ಮಾಡಿದ್ದಾರೆ. ಇವತ್ತು ಮುಸ್ಲಿಂ ಸಮಾಜ ನೀವು ಸುಧಾರಿಸಲಿಲ್ಲ, ಇದನ್ನು ತಿದ್ದುಕೊಳ್ಳಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಟೋಟಲ್ ಬಹಿಷ್ಕಾರ ಹಾಕಬೇಕಾಗತ್ತೆ. ಟೋಟಲ್ ಬಹಿಷ್ಕಾರ ಹಾಕ. ಈ ಸಂದರ್ಭ ಕೂಡ ಬರಬಾರ್ದಾಗಿತ್ತು. ಸರ್ಕಾರ ತೀರ್ಮಾನ ತಗೊಂಡಿದ್ರೆ ಇವತ್ತಿನ ದಿನ ಹೀಗೆ ಆಗ್ತಿರ್ಲಿಲ್ಲ ಅಲ್ವಾ ಸರ್? ಆಯಿತು, ಈಗ ನಿಮ್ಗೆ ಅಷ್ಟೊಂದು ಕಷ್ಟ ಬೆಳಗ್ಗೆ 5 ಗಂಟೆಗೆ ಹಾಕ್ಬೇಕು ಅಂದ್ರೆ ಜನಕ್ಕೆ ಕೇಳಿಸ್ಬೇಕು ಅಂತ ತಾನೇ ನಿಮ್ಗೆ ಆಸೆ. ಹೌದು. ಈಗ ಆಜಾನ್ ಏನು ಐಡಿಯಾ, ಜನಕ್ಕೆ ಅವ್ರವ್ರ ಮನೇಲಿ ಇದ್ದವ್ರಿಗೆ ಕೇಳಿಸ್ಬೇಕು. ಅವ್ರೇನು ಡಿಸಿಪ್ಲಿನ್ಡ್ ಆಗಿ ಒಬ್ರು ಕೂಗ್ತಾ ಇದ್ದಾರೆ, ಬೆಳಗ್ಗೆ ಎದ್ದು ಕೂಗ್ತಾರೆ, ಅವ್ರು ಪ್ರಾಕ್ಟೀಸ್ ಆಗಿದೆಯಪ್ಪ, ಎದ್ದು ನಾವು ಸೋಮಾರಿಗಳು ಅಂತ ಅನ್ನತಾರೆ. ಅದೇನು ಈಗ ಟೆಕ್ನಾಲಜಿ ಬಂದ್ಬಿಟ್ಟಿದೆಯಲ್ಲ, ಆಟೋಮೆಟಿಕ್ ಆಗಿ 5 ಗಂಟೆಗೆ ಆನ್ ಆಗಂಗೆ ಮಾಡ್ಬಿಡಿ. ಆಗುತ್ತದು, ಮಾಡ್ಬೋದು. ಏನು ದೊಡ್ಡ ಕೆಲಸ ಅದು. ಟೈಮ್ ಫಿಕ್ಸ್ ಮಾಡಿ ಯಾಕೆ ಹೋಗ್ಬೇಕು? ಅವ್ರು ಬರೋಂಥ ಪರಿಸ್ಥಿತಿ ಸರ್ಕಾರ ಯಾಕೆ ತನ್ಕೋಬೇಕು? ಸಿದ್ದರಾಮಯ್ಯ ಹೇಳಿದಂಗೆ ಇದು ಒಂದು ಧರ್ಮದ ಮೇಲೆ ಆಗಿದ್ದಲ್ಲ ಅಂದ್ರೆ ನೋ, ಹಿಸ್ಟಾರಿಕಲಿ ಹಿ ಇಸ್ ರಾಂಗ್. ಅದು ಧರ್ಮದ ಆಧಾರದ ಮೇಲೆ ದೇಶದ ವಿಭಜನೆ ಆಗಿದ್ದಿದ್ದೇ ಬ್ರಿಟಿಷ್ ಹೇಳಿದ್ದು. ದೇರ್ ಈಸ್ ಎ ಹಿಂದೂ ಇಂಡಿಯಾ ಆ್ಯಂಡ್ ದೇರ್ ಈಸ್ ಎ ಮುಸ್ಲಿಂ ಇಂಡಿಯಾ. ಅವ್ರು ಹೇಳಿದ್ದಿತ್ತು ಡಿವೈಡ್ ಮಾಡಿದಾಗ, ವಿಚ್ ವಾಸ್ ಹೆವಿಲಿ ಅಪೋಸ್ಡ್ ಬೈ ಮಹಾತ್ಮ ಗಾಂಧಿ ಅವತ್ತು. ಓಕೆ, ಎಕ್ಸೆಪ್ಟ್ ಜಿನ್ನಾ ಒಪ್ಕೊಂಡಿದ್ರು. ಜಿನ್ನಾ ಹೌದು ಅಂದ್ರು. ಓಕೆ, ಹೌದು, ಇಟ್ಸ್ ಎ ಮುಸ್ಲಿಂ ಇಂಡಿಯಾ, ಹಿಂದೂ ಇಂಡಿಯಾ ಎರಡಿದೆ. ದೇರ್ ಆರ್ 2 ಭಾರತ್ಸ್ 2 ಇಂಡಿಯಾಸ್. ಮುಸ್ಲಿಂ ಹೇಳಿದ್ದು ಆ ಥರ ಆಧಾರದ ಮೇಲೆ ದೇಶ ಒಡೆದಿದ್ದು. ಆದರೆ ನಂತರದಲ್ಲಿ ನಾವು ದೊಡ್ಡವರ ರೀತಿ ಅದನ್ನು ಸೆಕ್ಯುಲರ್ ಆಗಿ ನಾವೆಲ್ಲರೂ ಒಟ್ಟಿಗೆ ಇರಬೇಕು ಅಂತ ಇದ್ದಿದ್ದು. ಹೌದು, ಪಾಕಿಸ್ತಾನದಿಂದ ಹಿಂದೂಗಳನ್ನ ಒದ್ದು ಈ ಕಡೆಗೆ ಹಾಕಿದ್ರು ನಮ್ಮಲ್ಲಿ ಯಾರನ್ನೂ ಹೋಗಬೇಕು ಅಂತ ತಳ್ಳಿಲ್ಲ. ಗಲಾಟೆ ಆಗಿ ಕೆಲವರು ಮೈಗ್ರೇಷನ್ ಆಯಿತು ಈ ಕಡೆಗೂ ಆ ಕಡೆಗೂ, ಯಾರನ್ನೂ ತಳ್ಳಿಲ್ಲ. ಇಲ್ಲಿ ಹಂಗಲ್ಲ. ಪ್ಲಸ್ ಜಾತ್ಯತೀತ ಅಂತ ತಂದ್ರು. ಜಾತ್ಯತೀತನೂ ಒರಿಜಿನಲಿ ತರಲಿಲ್ಲ, ಆಮೇಲೆ ತಂದಿದ್ದು ಅದನ್ನು ಒಳಕ್ಕೆ. ಗೌರವ ಇರಬೇಕು ಅಂದರೆ ಪರಸ್ಪರ ಗೌರವ ಇರಬೇಕು, ಸಹಿಷ್ಣುತೆ ಇರಬೇಕು. ಸಹಿಷ್ಣುತೆ ಎಲ್ಲರಿಗೂ ಇರಬೇಕು. ಅದಕ್ಕೆ ಈ ಸಮಸ್ಯೆಗಳು ಬರ್ತಾ ಇರೋದು. ಇಲ್ಲಿ ನಿಂಗೆ ಬರ್ತಿರ್ಲಿಲ್ಲ ಹೌದು ಈ ಪ್ರಾಬ್ಲಮ್ಗಳು. ದಿ ಅಪೀಸ್ಮೆಂಟ್ ಹ್ಯಾಸ್ ಟೇಕನ್ ಎ ಟರ್ನ್ ಇವತ್ತು ಆಫ್ ಟೋಟಲ್ ಪಾಲಿಟಿಕ್ಸ್ ಅಷ್ಟೇ. ಎಲ್ಲ ರಾಜಕೀಕರಣ, ಓಲೈಕೆ ಎಂಬುದು ಸಂಪೂರ್ಣ ರಾಜಕಾರಣಕ್ಕೆ ತಿರುಗಿದೆ ದೀರ್ಘಕಾಲದಲ್ಲಿ. ಆಲ್ ರೈಟ್, ಧರ್ಮದಂಗಲ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಆಜಾನ್ ವಿರುದ್ಧದ ಅಭಿಯಾನನ ಟೀಕಿಸೋ ಭರದಲ್ಲಿ ಸುಪ್ರಭಾತ ಅಭಿಯಾನ ಮಾಡುವವರನ್ನು ಭಯೋತ್ಪಾದಕರು ಅಂತ ಮೇಲ್ಮನೆ ಪರಿಷತ್ ನಾಯಕ BK ಹರಿಪ್ರಸಾದ್ ಹೇಳಿದ್ದಾರೆ. ಅವ್ರನ್ನ UPPA ಅಂದರೆ ಅನ್ಲಾಫುಲ್ ಆಕ್ಟಿವಿಟೀಸ್ ಆ್ಯಕ್ಟಲ್ಲಿ ಕಾಯ್ದೆಯಡಿ ಬಂಧಿಸ್ಬಿಡಬೇಕು. ಸರ್ಕಾರ ತನ್ನ ಎಲ್ಲ ವೈಫಲ್ಯ ಮುಚ್ಚಾಕೊಳ್ಳೋಕ್ಕೆ ಸಮಾಜ ವಿರೋಧಿ ಶಕ್ತಿಗಳನ್ನು ಬಳಸ್ಕೊಳ್ತಾ ಇದೆ. ಇವರೆಲ್ಲ ಸಂಘ ಪರಿವಾರದ ಆಕ್ಟೋಪಸ್ ಇದ್ದಂತೆ. ಆಕ್ಟೋಪಸ್ಸೋ ಆನೆ ಮರಿಗಳ ನಿಮಗೇನಾಗಬೇಕು? ಅದರಿಂದ ಎಲ್ಲ ಮಾಡಿದ್ದಾರೆ. ಸರಿ, ಇದಕ್ಕೆ ಯತ್ನಾಳ್ ಗರಂ ಅಂತೆ, ಅವರೊಬ್ಬರ ಆಂತರಿಕ ಭಯೋತ್ಪಾದಕ ಅವರು ಅಂತ. CT ರವಿ ಭಜನೆ ಮಾಡೋರನ್ನ ಭಯೋತ್ಪಾದಕರು ಅಂತ ಕರಿತೀರಾ? ಸಿದ್ದರಾಮಯ್ಯ ಬೊಮ್ಮಾಯಿ ಮಾತ್ರ ನಾವೇನು ಹೇಳಲ್ಲಪ್ಪ, ನಮ್ಮ ಹೇಳ್ಕೊಂಡು ಹೋಗ್ಲಿ ಬಿಡಿ ಅಂತ ಬಿಟ್ಬಿಟ್ಟಿದ್ದಾರೆ. ಯಾರು ಈ ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ನೋಡಿ, ಅವರು ಭಯೋತ್ಪಾದಕರು. ಅವರನ್ನು UAPA ಅಡಿನಲ್ಲಿ ಅರೆಸ್ಟ್ ಮಾಡಬೇಕಾಗತ್ತೆ. ಇವ್ರ ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಿಕ್ಕೆ ಅವ್ರ ಫ್ರಿಂಜ್ ಎಲಿಮೆಂಟ್ಸ್ ಅನ್ನು ಹೇಳ್ತಾರೆ ನೋಡಿ, ಸಂಘ ಪರಿವಾರದವರ ವಿವಿಧ ಆಕ್ಟೋಪಸ್ ಇದ್ದಂಗೆ ಅವ್ರ ಕೈಲಿ ಇದು ಮಾಡಿಸ್ತಕ್ಕಂಥದ್ದು. ಅಜಾನ್ ವಿರುದ್ಧ ಅಭಿಯಾನ ಮಾಡ್ತಕ್ಕಂಥವ್ರು, ಧರ್ಮದ ಹೆಸರಲ್ಲಿ ಅಭಿಯಾನ ಮಾಡ್ತಕ್ಕಂಥವ್ರು ಭಯೋತ್ಪಾದಕರು ಅಂತ. ನೀವು ಹನುಮಾನ್ ಚಾಲೀಸ ಮಾಡ್ತಿರೋ ಇನ್ನೊಂದು ಮಾಡ್ತಿರೋ ಅದ್ರ ಬಗ್ಗೆ ನಾನು ಎಲ್ಲೂ ಹೇಳಿಲ್ಲ. ಅಜಾನ್ ವಿರುದ್ಧ ಅಭಿಯಾನ ಅದು ಭಯೋತ್ಪಾದನೆ. ಧರ್ಮದ ಹೆಸರಲ್ಲಿ ದ್ವೇಷವನ್ನ ಬಿತ್ತರಿಸ್ತಕ್ಕಂಥವ್ರು ಭಯೋತ್ಪಾದಕರೇ. BK ಹರಿಪ್ರಸಾದ್ನೇ ಅಜಾನ್ ವಿರುದ್ಧ ಈ ದೇಶದ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಕಾನೂನನ್ನು ಪಾಲನೆ ಮಾಡಿ ಅಂತ ಕೇಳೋದು ಭಯೋತ್ಪಾದಕತೆ ಹೆಂಗಾಗತ್ತೆ? ಹರಿಪ್ರಸಾದ್ಗೆ ದೀರ್ಘಕಾಲ ಡೆಲ್ಲಿಲಿದ್ದರು, ಪುಕಟೆ ಇದು ಮಾಡ್ಕೊಂಡು ಆರಾಮಾಗಿದ್ರು ಅವರು, ರಾಜಕಾರಣ ಮಾಡ್ಕೊಂಡು. ಪ್ರೆಷರ್ ಗೊತ್ತಿಲ್ಲ, ಗ್ರೌಂಡ್ ಪ್ರೆಷರ್ ಅವ್ರಿಗೆ. ಈಗ ಇಲ್ಲಿ ಬಂದಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದ್ದಾರೆ. ಈಗ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ಭಯೋತ್ಪಾದಕಾರಿ? ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಜಾರಿಗೆ ತನ್ನಿ ಅಂತ ಕೇಳಿದ್ರೆ ಯಾಕೆ ಭಯೋತ್ಪಾದನೆ ಆಗತ್ತೆ? ಓಕೆ, ಅದು ಭಯೋತ್ಪಾದನೆ ಅಂತಲೇ ಇಟ್ಕೊಳ್ಳೋಣಪ್ಪ. ಅಜಾನ್ ವಿರುದ್ಧನೋ ಅಥವಾ ಹನುಮಾನ್ ಚಾಲೀಸಾನೋ ಅದೇನೋ ಒಂದು ಅಭಿಯಾನ ಮಾಡೋದು ಭಯೋತ್ಪಾದನೆ ಆಗಿಬಿಟ್ರೆ, ನಿಮ್ಮ ಗನಂದಾರಿ ಪಕ್ಷದ ಗನಂದಾರಿ ನೇತಾರ ಮುಂಬೈನಲ್ಲಿ ದಾಳಿ ನಡೆದಾಗ ಟೆರರಿಸ್ಟ್ಗಳದ್ದು ಅದನ್ನು ಡಿಫೆಂಡ್ ಮಾಡ್ಕೊಂಡು ಹೇಳಿಕೆ ಕೊಟ್ಟರಲ್ಲ, ಅವ್ರನ್ನೇನಂತ ಕರೆಯೋಣ? ಕರೆಕ್ಟ್, ಅವ್ರನ್ನೇನಂತ ಕರೆಯೋಣ? ಈ ಓಲೈಕೆಯಿಂದಾನೆ
ನಿಮ್ಮ ಪಕ್ಷದಲ್ಲಿ ದೊಡ್ಡ ನಾಯಕರಾಗ್ತೀವಿ ಈ ರೀತಿ ಓಲೈಕೆಗಳಿಂದ ಅಂತ ಮಾಡಿದ್ರಿಂದನೇ ಈ ಪರಿಸ್ಥಿತಿ ಬಂದಿರೋದು. ಹರಿಪ್ರಸಾದ್ ಅವರ ಹೇಳಿಕೆಯಿಂದ ಕಾಂಗ್ರೆಸ್ಗೆ ಲಾಭ ಇಲ್ಲ, ನಷ್ಟ. ನೋಬಡಿ ವಿಲ್ ಲಿಸನ್ ಟು ಸಚ್ ಕಾಮೆಂಟ್. ಹೌದು. ವೈ ಶುಡ್ ಇಟ್ ನಾಟ್ ಬಿ? ಒಳ್ಳೆ ಕಥೆ ಆಯ್ತಲ್ಲ ಇದು. ಹೆಂಗೆ ಭಯೋತ್ಪಾದಕರಾಗ್ಬಿಡ್ತಾರೆ? ಹೈದರಾಬಾದ್ನಲ್ಲಿ ಆ ಹುಡುಗನ್ನ ಕೊಚ್ಚಾಕಿದ್ರಲ್ಲ, ಹೌದು, ಬಾಯಿ ತೆಗಿಲಿಲ್ಲ ಯಾರುವೆ, ಬಾಯಿ ತೆಗಿಲಿಲ್ಲ, ಯಾರು ಮಾತಾಡಿಲ್ಲ ಅದ್ರ ಬಗ್ಗೆ, ಬಾಯಿ ತೆಗಿಲಿಲ್ಲ. ಬೇಡ, ಅದು ಹೈದರಾಬಾದಪ್ಪ, ನನಗೇನಪ್ಪ ಸಂಬಂಧ? ನೀವು ಆಲ್ ಇಂಡಿಯಾ ಲೀಡರ್ ತಾನೆ, ಮಾತಾಡಬೇಕಾಗಿತ್ತು. ನೀವು ಆಲ್ ಇಂಡಿಯಾ ಲೀಡರ್ ತಾನೆ ಒಂದು ಕಾಲದಲ್ಲಿ. ಈಗ ಗೊತ್ತಿಲ್ಲ, ಎತ್ತಬೇಕಾಗಿತ್ತು. ಶಿವಮೊಗ್ಗ ಆದಾಗಲೂ ಇನ್ನೊಂದು ಕಡೆ ಆದಾಗಲೂ ಎಲ್ಲರಾಗಲಿ ಯಾವ ಜೀವನರು ಹೋಗ್ಲಪ್ಪ, ಎತ್ತಬೇಕಾಗಿತ್ತು, ಎತ್ತಲ್ಲ ಭಯೋತ್ಪಾದಕರು. ಈ ಸೆಟ್ ಮೈಂಡ್ ಆಫ್ ಕಾಂಗ್ರೆಸ್ ಲೀಡರ್ಸ್ ಕೆಲವರದ್ದು, ಎಕ್ಸೆಪ್ಟ್ ಡಿ ಕೆ. ಇತ್ತೀಚೆಗೆ ಡಿ ಕೆ ಇಸ್ ಟ್ರೈಂಗ್ ಟು ಮಾಡಿಫೈ ಇಟ್ ಅದನ್ನು. ಅದರಿಂದನೇ ಹಿಂಗೆ ಆಗಿರೋದು. ಹಂಗೆ ಮಾಡ್ಕೊಂಡು ಬಂದೆ ಕಾಂಗ್ರೆಸ್ಸನ್ನು ಮುಳುಗಿಸ್ಬಿಟ್ರಿ ಎಲ್ಲ ಸೇರ್ಕೊಂಡು. ನಿಮ್ಮ ನಾಯಕರನ್ನ ಓಲೈಸೋಕ್ಕೆ ಈ ಥರ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟು ಪೊಸಿಷನ್ಸನ್ನು ಪಡ್ಕೊಂಡು ಜನರ ಆಶೀರ್ವಾದ ಮಾಡ್ತಾರೋ ಬಿಡ್ತಾರೋ, ಪಡ್ಕೊಂಡು ಕಾಂಗ್ರೆಸ್ಸನ್ನು ಮುಳುಗಿಸ್ಬಿಟ್ರಿ ದೇಶದಲ್ಲಿ. ಇನ್ನೇನಾಗತ್ತೆ ಮತ್ತೆ? ಅಮಾಯಕರು ಅಂತ ಬೇರೆ ಕರೆದಿದ್ರಲ್ಲ ಸರ್, ಒಬ್ಬರನ್ನ ಅಮಾಯಕರು, ಒಬ್ಬರನ್ನ ಭಯೋತ್ಪಾದಕರು, ಕಂಪ್ಯಾರಿಸನ್. ಬೇರೆ ಎಲ್ಲರೂ ಭಯೋತ್ಪಾದಕರು, ಅದಂಗೆ ಭಯೋತ್ಪಾದಕರಾಗ್ಬಿಡ್ತಾರೆ. ಆಲ್ ರೈಟ್, ಎಸ್. ಓಕೆ, ಇನ್ನು ವೈಯಕ್ತಿಕ ವೈಷಮ್ಯವನ್ನು ಕೋಮು ದ್ವೇಷದ ಸಂಚಿಗೆ ತಿರುಗಿಸೋದಕ್ಕೆ ಯತ್ನಿಸಿದ ಪುಂಡರ ಗುಂಪೊಂದನ್ನು ಬೆಂಗಳೂರಿನ ಪೂರ್ವ ವಲಯ ಪೊಲೀಸರು ಬಂಧಿಸಿದ್ದಾರೆ. ಮುನಾವರ್ ಪಾಷಾ, ಸೈಯದ್ ಹುಸೇನ್, ಸಿಕಂದರ್ನನ್ನು ಬಂಧಿಸಿದ ಪೊಲೀಸರು 1 ಪಿಸ್ತೂಲು, 1 ಜೀವಂತ ಗುಂಡು, 10 ಬಿಯರ್ ಬಾಟಲ್ಗಳಲ್ಲಿ ತುಂಬಿದ್ದ ಪೆಟ್ರೋಲ್ ಮತ್ತು ಲಾಂಗು ಮಚ್ಚುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಸಮಾಜದಲ್ಲಿ ಅಶಾಂತಿ ಸೃಷ್ಟಿಗೆ ಹಾಕಿದ್ದನ್ನ ಸಂಚನ್ನು ಪೊಲೀಸರು ವಿಫಲಗೊಳಿಸಿದ್ದಾರೆ. ಈ ಬೆನ್ನಲ್ಲೇ ಇದು ರಾಜಕೀಯ ಸ್ವರೂಪವನ್ನು ಕೂಡ ಪಡ್ಕೊಂಡಿದೆ. ರಾಜಕೀಯ ನಾಯಕರು ಪರಸ್ಪರ ಎರಚ್ಕೊಂಡಿದ್ದಾರೆ. ಸಿಎಂ ಬೊಮ್ಮಾಯಿ ಬರೀ ಡೈಲಾಗ್ ಹೊಡೆಯೋದನ್ನು ಬಿಟ್ಟು ಗೋಲಿ ಹೊಡೆಯೋದಕ್ಕೆ ಶುರು ಮಾಡಬೇಕು ಅಂತ ಯತ್ನಾಳ್ ಅವರು ಹೇಳಿದ್ರೆ, ಸಿಎಂ ಕಾನೂನು ವ್ಯವಸ್ಥೆ ಕಾಪಾಡಬೇಕು, ಇಲ್ಲಾಂದರೆ ಬಿಟ್ಟು ರಾಜೀನಾಮೆ ಕೊಟ್ಟು ಹೋಗಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಯುಟಿ ಖಾದರ್ ಕೂಡ ಗರಂ ಆಗಿದ್ದಾರೆ. ಮೊಹಮ್ಮದ್ ಅಜೀಮುಲ್ಲಾ ಖಾನ್ ಅವನು ರೌಡಿ ಶೀಟರ್ ಇದ್ದಾನೆ ಸಂಪಿಗೆಹಳ್ಳಿಲಿ. ಅವನು ತನ್ನ ಸಂಗಡಿಗರ ಜೊತೆ ಸೇರ್ಕೊಂಡು ಸಮಾಜದಲ್ಲಿ ಗುಂಪು ಗಲಭೆಗೆ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ಆ ಮಾಹಿತಿಯನ್ನ ಆಧರಿಸಿ ನಮ್ಮ ACP ಬಾಣಸ್ವಾಡಿ ಅವರ ತಂಡ ಈ ಪ್ರಕರಣದ ಮೂಲವನ್ನ ಪತ್ತೆ ಹಚ್ಚಿದ್ದಾರೆ. ಈ ಪ್ರಕರಣದಲ್ಲಿ ಒಬ್ಬ ಆರೋಪಿ ಇದ್ದ, ಅವನ ಹೆಸರು ಸೈಯದ್ ಅಸ್ಗರ್ ಅಂತ. ಅವನ್ನ ಹಿಡ್ಕೊಂಡ್ರು. ನಾರಾಯಣಪುರ ಕ್ರಾಸ್ ಹತ್ರ ಒಂದ್ ಕಡೆ ಒಂದು ಮೈದಾನದಲ್ಲಿ ಸುಮಾರು 19 ಪೆಟ್ರೋಲ್ ಬಾಂಬ್ಗಳನ್ನ ಇಟ್ಟಿದ್ದ. ಉತ್ತರ ಪ್ರದೇಶ ಮಾದರಿಯಲ್ಲಿ ಸರ್ಕಾರ ನಡೆಸಬೇಕು ಬೊಮ್ಮಾಯಿ ಅವರು. ಆಂತರಿಕ ಭಯೋತ್ಪಾದನೆಗೆ ಮಟ್ಟ ಹಾಕುವಂಥ ಕೆಲಸ ಮಾಡಬೇಕು. ಬರೀ ಕಥೆ ಹೇಳುವುದು, ಕಠಿಣ ಕ್ರಮ ಕೈಗೊಳ್ಳಲಾಗುವುದು, ಈ ಡೈಲಾಗ್ಗಳು ಬಿಡಬೇಕು, ಕಾರ್ಯಪ್ರವೃತ್ತರಾಗಬೇಕು. ಅಂತಾರೆ ಎಲ್ಲಿ ಸಿಗ್ತಾರೆ ತಪ್ಪಿಸ್ಕೊಂಡು ಹೋಗ್ತಿದ್ರೆ ಎನ್ಕೌಂಟರ್ ಮಾಡಬೇಕು. ಕಠಿಣ ಕ್ರಮ ಕೈಗೊಳ್ಳೋದು ಆ ಡೈಲಾಗ್ನಾಗ ಏನೂ ಅರ್ಥ ಇಲ್ಲ. ಈಗ ಹೊಡಿಬೇಕಷ್ಟೇ. ಕಾನೂನು ಪ್ರಕಾರ ಶಾಂತಿ ಸುವ್ಯವಸ್ಥೆ ಕಾಪಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಕಾನೂನು ಸುವ್ಯವಸ್ಥೆ ಕಾಪಾಡಕ್ಕಾದ್ರೆ ಬಿಟ್ಟು ಹೋಗ್ಲಿ. ಇದೆಲ್ಲ ನೀವು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಮತ್ತೆ ಮುಖ್ಯಮಂತ್ರಿ ಹತ್ರ ನೀವು ಕೇಳಬೇಕು. ಈಗ ನೀವು ಎಲ್ಲಾ ವಿಚಾರದಲ್ಲಿ ವಿಶ್ಲೇಷಣೆ ಮಾಡ್ತೀರಿ, ಎಲ್ಲಾ ವಿಚಾರ ನೀವು ಅಭಿಪ್ರಾಯ ಕೊಡ್ತೀರಿ. ಇದ್ರ ತಮ್ಮದೇ ಒಂದು ಅಭಿಪ್ರಾಯ ಕೊಡಿ, ನಾವು ಸ್ವಲ್ಪ ಕೇಳ್ತೇವೆ ಏನಂತ ಹೇಳಿ. ನೀವು ಕೆಲವೊಂದು ತಿಂಗಳಿಂದ ಕೆಲವೊಂದು ವಿಚಾರ ಇಟ್ಟುಕೊಂಡು ಆಗಿನ ಸಮಸ್ಯೆ ಮಾಡ್ತಾವೆ ಅಂತ ನೋಡಿದ್ದೀರಿ. ಕಾನೂನು ಕ್ರಮ ಆಲ್ ರೈಟ್. ಈ ಪ್ರಕರಣದಲ್ಲಿ ಸರ್ ಆರೋಪ ಬಂದಿದ್ದು ಪೊಲೀಸರ ಮೇಲೆ. ಆಕ್ಚುಲಿ ಪೊಲೀಸರನ್ನ ಬೈದಿದ್ದಾರೆ ಸರ್ ಕೆಲವು ರಾಜಕೀಯ ನಾಯಕರು, ಇದೇನು ಮಹಾ ಅಂತ ಅಂದ್ಬಿಟ್ಟು. ಬಟ್ ಒಂದು ವೇಳೆ ಇವ್ರ ಪ್ಲಾನ್ ಸಕ್ಸಸ್ ಆಗ್ಬಿಟ್ಟಿದ್ರೆ ಆಗ ಅದು ಕೋಮುಗಲಭೆ ಅಂತ ತಿರ್ಕೊಂಡ್ಬಿಡ್ತಾ ಇತ್ತು. ಆಗ ಇನ್ನೂ ಕೆಟ್ಟ ಹೆಸರಲ್ವಾ ಸರ್? ಇಲ್ಲ, ಅವಾಗ ಹೇಳಿರೋರು ಯಾರೋ ಒಬ್ರು ಬಂದು ಅಮಾಯಕರನ್ನ ಬಂಧಿಸ್ಬೇಡಿ, ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ. ಅವಾಗ ಅಮಾಯಕ ಹೇಳಿದ್ರಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ಇದನ್ನು ಒಪ್ಪಕ್ಕೆ ರೆಡಿ ಇಲ್ಲ ಯಾರುವೆ. ಇವ್ರು ಭಯೋತ್ಪಾದಕರು ಅಲ್ಲ. ಯಾಕೆ ಭಯೋತ್ಪಾದಕರಾಗ್ತಾರೆ ಎಲ್ಲರೂ? ಒಬ್ಬೊಬ್ರು ಒಂದೊಂಥರ ಮಾತಾಡ್ತೀರಲ್ಲ ಸುಮ್ಮನೆ, ನಿಮ್ಗೆ ತೋಚ್ತಂಗೆಲ್ಲ. ಆಯಿತು, ಹೇಳಿ ನೋಡೋಣ. ಹಿಂದೂಗಳು ಭಯೋತ್ಪಾದಕರು, ಕಾಂಗ್ರೆಸ್ಸಿನ ನಿಲುವೇ ಇದು ಹೇಳಿ. ಬೇಡ ಅಂದವ್ರು ಯಾರು? ದಿಸ್ ಟೈಪ್ ಆಫ್ ಪೊಲಿಟಿಕಲ್ ಸ್ಪೀಚ್ ಫಾರ್ ದಿ ಸೇಕ್ ಆಫ್ ಪಾಲಿಟಿಕ್ಸ್ಗೆ. ಈಗ ಇವ್ರು ಹೇಳ್ದಂಗೆ, ಯತ್ನಾಳ್ ಹೇಳ್ದಂಗೆ ಏನು ಮಾಡ್ತಿದ್ದಾರೆ ಚೀಫ್ ಮಿನಿಸ್ಟರ್ ಹಂಗಾರೆ? ಒಂದು ಕಡೆ ಯು ಹ್ಯಾವ್ ಎ ಹೋಮ್ ಮಿನಿಸ್ಟರ್ ಹೂ ಡಸ್ ನಾಟ್ ಇವನ್, ನನಗೆ ಗೊತ್ತಾಗ್ತಿಲ್ಲ ಅದು ಏನು ವರ್ಕ್ ಮಾಡ್ತಾರೆ ಅವ್ರುಗಳು ಅಂತ. ಇನ್ನೊಂದು ಕಡೆ ಚೀಫ್ ಮಿನಿಸ್ಟರ್ ಯಾವುದನ್ನು ಕೇಳಿದ್ರು ತನಿಖೆ ಅಂತಾರೆ, ವಿಚಾರಣೆ ಮಾಡ್ಕೋತೀನಿ ಅಂತಾರೆ, ನಾನು ಸಾಕ್ಷ್ಯ ಕೊಡ್ರಿ ಅಂತಾರೆ. ಹೌದು. ಇದೇನಾದ್ರು ಈ ಪೆಟ್ರೋಲು, ಲಾಂಗು, ಮಚ್ಚು ಇದು ಇನ್ಯಾರದ್ದೋ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಕಮ್ಮಿನಲ್ಲಿ? ಅದೇ ಕಮ್ಮಿನಲ್ಲಿ ಇನ್ನೊಂದು ಕಡೆ ನಿಮ್ಮದೇ ಪೊಲೀಸ್ನವ್ರು ಹೋಗಿ ಇಲ್ಲಿ UP ಮಾಡೆಲ್ ಇವತ್ತೇ ಆರ್ಡರ್ ಪಾಸ್. ಇನ್ನೊಂದು ಕಡೆ
ಸೊ ಮುಸ್ಲಿಮರು ಹೆಚ್ಚಿರುವ ಪ್ರದೇಶದಲ್ಲಿರೋ ದೇವಸ್ಥಾನದಲ್ಲಿ ನಾಳೆ ಗಲಾಟೆ ಆಗ್ಬಾರ್ದು, ದೇವಸ್ಥಾನ ಬಂದ್ ಮಾಡ್ಕೊಳ್ಳಿ ಅಂತ. ಹಾಗಾದ್ರೆ ಹಿಂದೂಗಳು ಹೆಚ್ಚಿರೋ ಜಾಗದಲ್ಲಿರೋ ಮುಸ್ಲಿಂ ಮಸೀದಿ ಬಂದ್ ಮಾಡ್ತೀರಾ ಈಗ? ಹಂಗಾರೆ ಅದೇಂಗಾಗತ್ತೆ ಮತ್ತೆ ಅದೇಂಗಾಗತ್ತೆ, ಅದು ಮಾಡಲ್ಲ. ದಿ ಸೆನ್ಸ್ ಆಫ್ ಡಿಸ್ಪ್ಯಾಷನೇಟ್ ಆಗಿ ನಿಷ್ಪಕ್ಷಪಾತವಾಗಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನೋಡೋದು ಸತ್ತೋಗ್ಬಿಟ್ಟಿದೆ ಇಲ್ಲಿ. ಎಸ್, ನಿಜ. ಡಿಸ್ಪ್ಯಾಷನೇಟ್ಲಿ ನೋಡ್ತಲ್ಲ ಅವನು, ಯಾವನರಾಗಿರಲಿ ಅವನು ನಿಷ್ಪಕ್ಷಪಾತ. ಕತ್ತರಿಸ್ತೀವಿ ಅಂದರೆ ಕತ್ತರಿಸ್ತೀವಿ ಅನ್ನೋ ಮೆಸೇಜ್ ಪೊಲೀಸ್ ಸ್ಟೇಷನಿಂದ ಟಫ್ ಆಗೋಗಕ್ಕೆ ಸ್ಟಾರ್ಟ್ ಆದರೆ ಬಾಲ ಬಿಚ್ಚಲ್ಲ ಅನ್ನೋದು ನನಗೆ ತುಂಬ ಚೆನ್ನಾಗಿ ಅರಿವಿದೆ. ಎಸ್, ನಾನು ಹ್ಯಾವ್ ಸೀನ್ ಇಟ್, ಅನುಭವಿಸಿದ್ದೇನೆ, ನೋಡಿದ್ದೇನೆ. ಹಗಲು ರಾತ್ರಿ ಎರಡರಲ್ಲೂ ನೋಡಿದ್ದೀನಿ ನಾನು ಅದನ್ನು. ಭಾಳ ಜನ ಆಫೀಸರ್ಸ್ ಎಷ್ಟು ನೈಟ್ ರೌಂಡ್ಸ್ ಮಾಡಿದಾರೋ ಈ ಬೆಂಗಳೂರು ಸಿಟಿನಲ್ಲಿ, ಅಷ್ಟೇ ನೈಟ್ ರೌಂಡ್ಸ್ ನಾನು ಮಾಡಿದ್ದೀನಿ ಅವ್ರ ಜೊತೆನಲ್ಲೇ. ಹಾಂ, ನಿಷ್ಪಕ್ಷಪಾತವಾದ ಆ ಮೆಸೇಜ್ ಹೋದರೆ ಲೋಕಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬಾಲ ಬಿಚ್ಕಿಚ್ಚಿದ್ರೆ ಕತ್ತರಿಸ್ಬಿಡ್ತೀವಿ ಅಂತ ಯಾವನಾರು ಸರಿ ಬಾಯಿ ಮುಚ್ಕೊಂಡಿರ್ತಾರೆ. ಲೂಸ್ ಕೊಟ್ಕೊಂಡು ಓಡಾಡಿದ್ರೆ ಹಿಂಗಾಗೋದು. ಎಕ್ಸಾಕ್ಟ್ಲಿ ಅದೇ ಆಗಿರೋದು ಈಗ. ಅದಕ್ಕೆ ಪ್ರಾಬ್ಲಮ್ ಈಸ್ ಪೊಲಿಟಿಕಲ್ ವಿಲ್ ಪವರ್ ಇಲ್ಲದೆ ಇರೋ ಜನಗಳ ಅಧಿಕಾರಕ್ಕೆ ಕೂತ್ಕೊಳ್ಳೋದು ಮತ್ತೆ ಹುದ್ದೆಗಳನ್ನು ಮಾರ್ಕೊಳ್ಳೋದು. ಎರಡರಿಂದನೇ ಆಗಿರೋದು ಈ ಪರಿಸ್ಥಿತಿ ಇವತ್ತು.